ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ನಿಮ್ಮ ಮನೇಲಿ ತರಕಾರಿ ಇಲ್ವಾ? ಇಲ್ಲ ಸಂಡೇ ಸ್ಪೆಷಲ್ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಾ? ಹಾಗಿದ್ರೆ ಖಂಡಿತ ಈ ಸೋಯಾ ಚಂಕ್ಸ್ ಪಲಾವ್ ಟ್ರೈ ಮಾಡಿ. ಬ್ಯಾಚುಲರ್ಸ್ ಇರಲಿ, ಇಲ್ಲ ಹೊಸ್ದಾಗಿ ಅಡಿಗೆ ಕಲಿಯೋರಿರಲಿ, ಯಾರು ಬೇಕಾದ್ರೂ ಪರ್ಫೆಕ್ಟಾಗಿ ಮಾಡ್ಕೋಬೋದಾ? ಸೋಯಾ ಚಂಕ್ಸ್ ಪಲಾವ್ ರೆಸಿಪಿ ನಿಮ್ಮ ಮುಂದೆ ಇದೆ. ಮಕ್ಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನೀರು ಬಾಯ್ಲ್ ಮಾಡ್ಕೋಬೇಕು. ನೀರು ಬಾಯ್ಲ್ ಆದಮೇಲೆ 2 ಕಪ್ ಸೋಯಾ ಚಂಕ್ಸ್ ತೊಗೋತಾ ಇದ್ದೀನಿ. ಇಲ್ಲಿ 5 ಮಿನಿಟ್ಸು ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಬೆಂದಿರುತ್ತೆ. ಆಮೇಲೆ ನೀರು ಕಂಪ್ಲೀಟಾಗಿ ಅದರಿಂದ ತೆಗಿಬೇಕು, ಇಲ್ಲಾಂದರೆ ಮಸಾಲೆ ಎಲ್ಲ ಒಳಗಡೆ ಹೋಗಲ್ಲ, ಟೇಸ್ಟ್ ಇರಲ್ಲ. ನೋಡಿ, ಇಲ್ಲಿ ನಾನು 2 ಗ್ಲಾಸು ರೈಸ್ ತೊಗೋತಾ ಇದ್ದೀನಿ. 1 ಗ್ಲಾಸ್ ಬಾಸುಮತಿ, 1 ಗ್ಲಾಸ್ ಸೋನಾ ಮಸೂರಿ. ಇದನ್ನು 20 ಮಿನಿಟ್ಸ್ ಸೋಕ್ ಮಾಡಬೇಕು. ಈಗ ಬೆಂದಿದೆ. ಸೊ ಇದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೈನ್ ಮಾಡಾದ್ಮೇಲೆ ಹಿಂದೆನೆ ಕೋಲ್ಡ್ ವಾಟರ್ ಹಾಕೋಬೇಕು. ಕೋಲ್ಡ್ ವಾಟರ್ ಹಾಕೋದ್ರಿಂದ ಅತಿಯಾಗಿ ಬೇಯೋದು ಕಂಟ್ರೋಲ್ ಆಗುತ್ತೆ. ಇದನ್ನ ನೋಡಿ, ಈ ಥರ ಸ್ಕ್ವೀಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ನೀರು ತೆಗಿಬೇಕು. ಆವಾಗಲೇ ನಾವು ಹಾಕಿರೋ ಮಸಾಲೆ ಎಲ್ಲ ಒಳಗಡೆ ಹೋಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಸೋಯಾ ಚಂಕ್ಸಲ್ಲಿ ತುಂಬ ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಇದೆ. ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ನೋಡಿ, 1 ಕಪ್ ಕರ್ಡ್ ಹಾಕೋತಾ ಇದ್ದೀನಿ. ಸೊ ಇದರಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ ಆ್ಯಂಡ್ ಗುಡ್ ಫ್ಯಾಟ್ ಇರುತ್ತೆ. ಹಾರ್ಟಿಗೆ ತುಂಬ ಒಳ್ಳೆಯದು. ಧನಿಯಾ ಪೌಡರು, ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಮತ್ತು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಒಂದು 20 ಮಿನಿಟ್ಸ್ ಇಡಬೇಕು. ಆವಾಗ ಮಸಾಲೆ ಎಲ್ಲ ಒಳಗಡೆ ಹೋಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ. ಪ್ರೆಷರ್ ಕುಕ್ಕರ್ ತಗೋತಾ ಇದ್ದೀನಿ. 2 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಆಮೇಲೆ 3 ರಿಂದ 4 ಟೇಬಲ್ ಸ್ಪೂನು ಆಯಿಲು. ಇದು ಕಾದಾದ್ಮೇಲೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಜೀರಾ, ಸ್ಪೈಸಸ್ಸು ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪೈಸಸ್ ಇದೆ. ಇದ್ರಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಕಂಟೆಂಟ್ ತುಂಬ ಜಾಸ್ತಿ ಇದೆ. ಸೊ ಬೋನ್ಗೆ ತುಂಬ ಒಳ್ಳೆಯದು. ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ. ಕಾನ್ಸ್ಟಿಪೇಷನಿಂದ ದೂರ ಇಡುತ್ತೆ. ನೋಡಿ, ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಬ್ರೌನ್ ಆಗುತ್ತೆ. ಸ್ವಲ್ಪ ಬ್ರೌನ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಟೊಮ್ಯಾಟೋಸ್ ತೊಗೋಬೇಕು. ಇದು 3 ತೊಗೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಬೇಯಬೇಕು. ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಆವಾಗ ಸ್ಮ್ಯಾಶಿ ಆಗುತ್ತೆ ಟೊಮ್ಯಾಟೊ. ನೋಡಿ, ಈಗ ಆಗಿದೆ. ಈಗ ಸೋಕ್ ಮಾಡಿ ಇಟ್ಕೊಂಡಿರೋ ಸೋಯಾ ಚಂಕ್ಸ್ ಹಾಕೋಣ. ಇದು ಹಾಕ್ಕೊಂಡ್ಮೇಲೆ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಆಗಲೇ ಸ್ವಲ್ಪ ಪೌಡರ್ಸ್ ತೊಗೊಂಡಿದ್ದೆ, ಮಸಾಲ ಪೌಡರ್ಸು. ಈಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್. ನಾನಿಲ್ಲಿ ವೆಜ್ ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಹಾಕೋಬೋದು, ಇದು ಆಪ್ಷನಲ್ಲು. ಟೇಸ್ಟ್ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಹಾಕೊಂಡು ಒಂದು ಸ್ವಲ್ಪ ಸ್ಟಿರ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಹಾಕೋಬೇಡಿ, 1 ಇಡಿ ಆದರೆ ಸಾಕು. ಈಗ ಕಲ್ಲುಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಈಗ 20 ಮಿನಿಟ್ಸ್ ಸೋಕ್ ಮಾಡಿ ಇಟ್ಕೊಂಡಿರೋ ರೈಸ್ ಹಾಕೋತಾ ಇದ್ದೀನಿ. ರೈಸ್ನ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಒಂದು 5 ಮಿನಿಟ್ಸು ಆಯಿಲಲ್ಲೇ ಫ್ರೈ ಮಾಡಿ. ಫ್ರೈ ಆದಮೇಲೆ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅಲ್ವಾ, 4 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡೋಣ. 2 ವಿಷಲ್ ಕೂಗಬೇಕು. ನೋಡೀಗ 2 ವಿಷಲ್ಸ್ ಆಯಿತು.
ನೋಡಿ, ವಾವ್, ಎಷ್ಟು ಚೆನ್ನಾಗಿದೆ, ಉದ್ರಾಗಿ ಬಂದಿದೆ. ಸೊ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ರುಚಿಯಾದ ಸೋಯಾ ಚಂಕ್ಸ್ ಪಲಾವ್ ಸರ್ವ್ ಮಾಡಕ್ಕೆ ರೆಡಿ ಇದೆ. ಸೊ ಈ ರೆಸಿಪಿ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.